ಮಾಡ್ತಂದ್ರೆ ಏನ್ ಸಿಗತ್ತೆ, ಏನಾಗತ್ತೆ ಅಂತ ಅದ್ರ ಮಹಿಮೆ. ಇದು ಪದ್ಮ ಪುರಾಣದ ಉತ್ತರ ಕಾಂಡದಲ್ಲಿ ಬರ್ತಕ್ಕಂಥ ಶಿವ ಪಾರ್ವತಿಯರ ಒಂದು ಸಂವಾದ. ಪಾರ್ವತಿ ಕೇಳಿದ್ದಕ್ಕೆ ಶಿವ 18 ಅಧ್ಯಾಯಗಳಿಗೂ ಕೂಡ 18 ಅಧ್ಯಾಯಕ್ಕೂ ತಾನು ಒಂದೊಂದು ಅಧ್ಯಾಯಕ್ಕೂ ಒಂದೊಂದು ಕಥೆಯನ್ನು ಹೇಳ್ತಿದ್ದಾನೆ. ಅಂತಹ ಒಂದು ಕಥೆ 9ನೇ ಅಧ್ಯಾಯದ ಕಥೆ. 9ನೇ ಅಧ್ಯಾಯ ಮುಗಿತಾರ ಮೊನ್ನೆ ದಿವಸ ನಿನ್ನೆ. ನರ್ಮದಾ ತೀರದ ಹತ್ರ ಒಂದು ಪಟ್ಟಣ, ನರ್ಮದಾ ನದಿ ಅದರ ತೀರದಲ್ಲಿ ಒಂದು ಪಟ್ಟಣ. ಅದ್ರ ಹೆಸರು ಮಾಹಿಷ್ಪತಿ ನಗರ. ಅಲ್ಲಿ ಒಬ್ಬ ಬ್ರಾಹ್ಮಣ, ಅವನ ಹೆಸರು ಮಾಧವ ಅಂತ ಅವನ ಹೆಸರು. ತುಂಬಾ ಜ್ಞಾನಿ. ವೇದಗಳು, ಉಪನಿಷತ್ತುಗಳು, ವೇದಾಂಗಗಳು. ವೇದಾಂಗಗಳು ಅಂದ್ರೆ ಗೊತ್ತು ನಮ್ಗೆ, 4 ವೇದಗಳು. ವೇದಾಂಗ ಅಂತಂದ್ರೆ ಉಪನಿಷತ್ತುಗಳು, ಅದೆಲ್ಲವೂ ತಿಳ್ಕೊಂಡಿದ್ದಂತ ಅವನು. ಜೊತೆಗೆ ಅವನ ವರ್ತನೆಯಲ್ಲಿ ಕೂಡ ತುಂಬಾ ಒಳ್ಳೆಯವನು. ಅಂದ್ರೆ ಅತಿಥಿ ಪೂಜೆ ಮಾಡತಕ್ಕಂಥದ್ದು, ಬಂದಂತವ್ರಿಗೆ ದಾನ ಧರ್ಮಗಳು ಮಾಡತಕ್ಕಂಥದ್ದು, ಹೀಗೆ. ಸೊ ವಿದ್ಯೆ ಇದ್ದಂತವ್ರಿಗೆ ಸಂಪತ್ ಬಂದೇ ಬರುತ್ತೆ. ಸಂಪತ್ತಿನ ಜೊತೆಗೆ ಸದ್ಗುಣಗಳನ್ನು ಇಟ್ಕೊಂಡಿದ್ದ ದೊಡ್ಡ ವ್ಯಕ್ತಿನೇ ಅವನು. ಅವನು ಮಹಾಜ್ಞಾನಿ, ತಿಳುವಳಿಕೆ ಇರ್ತಕ್ಕಂಥವನು. ಅಂತವನು ಒಂದು ನಿಮಿಷ. ಅಂದ್ರೆ ಅವನೊಂದು ಯಾಗ ಮಾಡಬೇಕು ಅಂತ ಹಾಕೊಂಡು, ಸರಿ ಅವ ಯಾರೋ ಒಂದು ಕಾಳಿ ಪೂಜೆನೇನು ಮಾಡಬೇಕು ಅಂತ ಹೊರಟಾಗ ಅದಕ್ಕೆ ಬಲಿ ಕೊಡ್ಬೇಕು ಅಂತ ಹೇಳಿ ಒಂದು ಆಡು ಅಂದ್ರೆ ಕುರಿ ಅಂತ ತಗೊಂಡಿದ್ದಾನೆ. ತಂದು ಎಲ್ಲ ಆಯ್ತು, ಇನ್ನೇನು ಬಲಿ ಕೊಡ್ಬೇಕು ಅಂತಿದ್ದಾಗ ಆ ಆಡು ಮಾತಾಡಿ ಹೇಳುತ್ತೆ, ನಗತ್ತಂತೆ ಜೋರ್ಗೆ. ಇದ್ರಲ್ಲಿ ಆಶ್ಚರ್ಯ ಆಯ್ತು, ಇದೇನಿದು ಮನುಷ್ಯ ತರ ನಗ್ತಿದ್ಯಾರ. ಆವಾಗ ಅದು ಹೇಳುತ್ತೆ, ಇಂಥ ಯಾಗ ಎಷ್ಟು ಮಾಡೋದು ಏನು ಮತ್ತು ಉಪಯೋಗ, ಇದ್ರಿಂದ ಸಿಗೋದು ಫಲ ಮಾತ್ರ ಬಹಳ ನಶ್ವರ ಅಷ್ಟೇನೆ. ಮತ್ತೆ ನೀವು ಹುಟ್ಟು ಸಾವಿಂದ ತಪ್ಪಿಸ್ಕೊಳ್ಳೋಕ್ಕೂ ಆಗಲ್ಲ ಇದರಿಂದ. ನೋಡು, ನನ್ನಾದ್ರೂ ನೋಡ್ ಕಲ್ತ್ಕೋ. ನಾನು ನಿಂತರ ಈ ತರ ಮಾಡಕ್ ಹೋಗಿ ನನಗಿಂತ ಸ್ಥಿತಿ ಬಂದಿದೆ ಅಂತ ಹೇಳು. ಈ ಬ್ರಾಹ್ಮಣ ಜ್ಞಾನಿನೇ, ಸುತ್ತಲೂ ಸೇರಿದಂತವ್ರು ಕೂಡ ಜ್ಞಾನಿಗಳೇನೆ. ಕೂಡ್ಲೇನೆ ದಯವಿಟ್ಟು ಇನ್ ಯಾರು ಹೇಳುದು, ನೀನು ಏನಾಗಿತ್ತು ಅಂತ ಹೇಳುತ್ತ ಎಲ್ಲ ಕೇಳ್ಕೊತಾರೆ. ಆಗ ಆ ಕುರಿ ತಾನು ಹೇಳೋದಕ್ಕೆ ಶುರು ಮಾಡುತ್ತೆ ಕಥೆನ. ತನ್ನ ಕಥೆ ತಾನು ಹೇಳುತ್ತವ ಕುರಿ. ಏನ್ ಹೇಳುತ್ತೆ ಅಂತಂದ್ರೆ, ನಾನು ಹಿಂದೆ ಒಳ್ಳೆ ಕುಲದಲ್ಲಿ, ಒಳ್ಳೆ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದ್ದೆ, ಮತ್ತು ಬೇಕಾಟು ಯಜ್ಞಯಾಗ ಮಾಡ್ತಿದ್ದೆ, ವೇದ ಕಲ್ತಿದ್ದೆ, ಎಲ್ಲವೂ ಇತ್ತು ನನ್ನ ಹತ್ರಕ್ಕೆ. ಆದ್ರೆ ಒಮ್ಮೆ ಒಂದ್ಸತಿಗೆ ನನಗೆ, ನನ್ನ ಮಗನಿಗೆ ಏನೊಂದು ಅನಾರೋಗ್ಯ ಆಗ್ಬಿಡ್ತು. ಆಗ ಯಾರೋ ಹೇಳಿದ್ರು ಅಂತ ಹೇಳಿ ಆಗ ಕಾಳಿಯ ಉಪಾಸನೆ ಮಾಡಿದ್ಲು ನನ್ನ ಹೆಂಡತಿ. ಮಾಡಿಬಿಟ್ಟು ಆಗ ಅಲ್ಲಿಗೊಂದು ಆಡನ್ನ ಬಲಿ ಕೊಡ್ಬೇಕು ಅಂತ ಹೇಳಿ ತಗೊಂಬಂದ್ಲು. ಆ ಬಲಿ ಕೊಡುವಷ್ಟು ಸರಿಯಾಗಿ ಅಲ್ಲಿ ಆ ಆಡನ್ನ, ಏನ್ ಗೊತ್ತಾ, ಬಲಿ ಕೊಡೋದಕ್ಕೆ ಯಾವ್ದನ್ನ ಬಲಿ ಕೊಡ್ತಾರೆ ಅಂದ್ರೆ ಸಾಮಾನ್ಯವಾಗಿ ಬಲಿ ಕೊಡೋದು ಕುರಿನೇ. ಅದಕ್ಕೊಂದು ಸುಭಾಷಿತ ಇದೆ, ಅಶ್ವಂನೇವ ಗಜಂನೇವ ವ್ಯಾಘ್ರಂ ನೈವಚ ನೈವಚ ಅಜಾಪುತ್ರಂ ಬಲಿಂ ದದ್ಯ ದೇವೋ ದುರ್ಬಲಘಾತಕ. ಅಂದ್ರೆ ಕುದುರೆನ ಯಾರು ಬಲಿ ಕೊಡಲ್ಲ, ಅಶ್ವಂ ನೈವ. ಆನೆಯನ್ನಂತೂ ಕೊಡೋದೇ ಇಲ್ಲ, ಗಜಂ ನೈವ. ಮಹಾಪರಾಕ್ರಮಿ ಪ್ರಾಣಿಗಳು, ಕೊಡೋದಿಲ್ಲ ಅದನ್ನು. ಅಶ್ವಂ ನೈವ ಗಜಂ ನೈವ ವ್ಯಾಘ್ರಂ, ಹುಲಿ, ನೈವಚ ನೈವಚ, ಇನ್ನೆನ್ಗೂ ಕೊಡೋದೇ ಇಲ್ಲ. ಅಜಾಪುತ್ರಂ ಬಲಿಂ ದದ್ಯಾತ್. ಅಜಾಪುತ್ರ ಅಂದ್ರೆ ಕುರಿಯ ಮರಿ, ಕುರಿನೂ ಅಲ್ಲ, ಕುರಿ ಮರಿ, ಅದನ್ನ ಕೊಡ್ತಾರೆ. ದೇವೋ ದುರ್ಬಲ ಘಾತಕ, ದೇವರು ಕೂಡ ದುರ್ಬಲರನ್ನ ಘಾತ ಮಾಡ್ತಾನೆ ಅವನಿಗೆ. ಅಂದ್ರೆ ಇದೊಂದು ಸುಭಾಷಿತ ಅಷ್ಟೇ. ಅಂದ್ರೆ ಅರ್ಥ, ಒಂದು ಸಂದೇಶ ಏನಪ್ಪಾ ಅಂತಂದ್ರೆ, ನಾವು ಬಲಶಾಲಿಗಳಾಗಿರ್ಬೇಕು, ದುರ್ಬಲರಾಗಿರ್ಬಾರ್ದು ಅಂತ ಈ ಸುಭಾಷಿತ ಸಂದೇಶ. ಇಲ್ಲಿ ಅಷ್ಟಕ್ಕೆ ಆಡಂಗೆ
ಆ ಕುರಿಯ ಮರಿ ಬಲಿ ಕೊಡ್ಬೇಕಾದ್ರೆ ಅದನ್ನ ತಾಯಿಯಲ್ಲಿ ಬಂದು ಅವಳು ಎಲ್ರಿಗೂ ಕೂಡ ಇವೇನ್ ಕೆಲಸ ಮಾಡ್ತಿದ್ದೀರಿ, ನೀವು ಮಾಡ್ತಾ ಇರೋದು ಬಹಳ ತಪ್ಪು. ನೀವು ನನ್ನ ಮಗನ ನನ್ನ ಮಗುವನ್ನ ಬಲಿ ಕೊಟ್ಟು ನಿಮಗೆ ಈ ರೀತಿ ಮಾಡ್ತಿದ್ದೀರಿ, ನೀವು ಮಾಡ್ತಾ ಇರೋದು ತಪ್ಪು ಅಂತ ಹೇಳಿ ಆ ಆ ಕುರಿಯ ತಾಯಿ ಜನ್ಮಾಂತರದಲ್ಲಿ ಅದು ಬ್ರಹ್ಮವಾದಿನೇ ಆಗಿರುತ್ತೆ. ಯಾವುದೋ ಶಾಪ ನಿಮಿತ್ತವಾಗಿ ಕುರಿ ಆಗ್ಬಿಟ್ಟಿದೆ. ಅದು ಇವರಿಗೆ ಶಾಪ ಕೊಟ್ಬಿಡುತ್ತೆ. ನೀವು ಕೂಡ ಒಂದ್ಸಲಿ ಕುರಿಯಾಗು ಆಡಾಗ್ಬಿಟ್ರಿ ಅಂತ ಹೇಳಿದ್ರು. ಆ ಹೇಳಿದಾಗ ಆ ಬ್ರಾಹ್ಮಣನೇ ನಾನು ಇವಾಗ ಆಡಾಗ್ಬಿಟ್ಟಿದ್ದೀನಿ. ಆಡು ಅಂತಂದ್ರೆ ಕುರಿ. ಈಗ ಕುರಿ ಆಗಿದ್ದೀನಿ. ಮತ್ತೆ ಅದಾದ ನಂತರ ನಂಗೆ ಅನೇಕ ಜನ್ಮಗಳು ಬಂತು ನನಗೆ. ಆದ್ರೆ ನಾನು ಹಿಂದೆ ಮಾಡಿದಂತ ಪುಣ್ಯ ಪ್ರಭಾವದಿಂದ ನನಗೆ ಆ ಜನ್ಮದೆಲ್ಲ ನೆನಪಿದೆ ನನಗೆ ಅಂತ ಅದು ಹೇಳುತ್ತೆ. ಆಗಂತೂ ಈ ಮಾಧವನಿಗೆ ಮತ್ತಷ್ಟು ಕುತೂಹಲ ಮತ್ತು ತಿಳ್ಕೊಳ್ಳಬೇಕು ಅಂತ ಆಸಕ್ತಿ ಉಂಟಾಗುತ್ತೆ. ದಯವಿಟ್ಟು ಇಲ್ಲಿರೋಗಳ ಸಮಾಧಾನವಾಗುತ್ತೆ, ದಯವಿಟ್ಟು ತಿಳಿಸು ನಿನ್ ಕಥೆ, ನಾನು ನಿನ್ ಜನ್ಮದ ಕಥೆ ಅಲ್ಲ ಅಂತ ಹೇಳಿದಾಗ ಆಗ ಆ ಕುರಿ ಅದು ತನ್ನ ಕಥೆಯನ್ನು ಹೇಳುತ್ತೆ. ನಾನು ಮೊದಲು ಹುಟ್ಟಿದ್ದು ಒಂದು ಮೊದಲನೇ ಜನ್ಮ ನನಗೆ ಸಿಕ್ತು, ಒಂದು ಕೋತಿಯಾಗಿ ಹುಟ್ಟೆ, ಕಪಿ. ಕೊನೆಗೊಬ್ಬ ಕೋತಿ ಆಡ್ಸೋನ್ ಸಿಗ್ತಾನಲ್ಲ, ಅವನ ಕೈಗೆ ನಾನು ಸಿಕ್ಕಾಕೊಂಡೆ. ಅವ್ನು ನಂಗೆ ಏನೋ ಶಿಕ್ಷಣ ಕೊಟ್ಟೆ, ಹೀಗೆ ಜಂಪ್ ಮಾಡು ಹಂಗೆ ಜಂಪ್ ಮಾಡು ಅಂತ ಹೇಳಿ ಅವ್ನು ನನ್ನ ಆಟ ಆಡಿಸ್ಕೊಂಡು ಒಂದು ಸಂಪಾದನೆ ಮಾಡ್ಕೊಂಡಿರ್ತಿದ್ದ. ಅವನ ಕೃಪೆ ಇದ್ದು ಏನೋ ಹೊಟ್ಟೆಗೆ ಹಾಕಿದ್ರೆ ಉಂಟು ಇಲ್ದರೆ ಇಲ್ವೇ ಇಲ್ಲ. ಈಗ ಕೋತಿ ಮಾತಾಡಕ್ಕಾಗಲ್ಲ, ಕೇಳಕ್ಕಾಗಲ್ಲ, ಏನು ಮಾಡಕ್ಕ ಒದ್ದಾಡ್ತಿದ್ದೆ. ಒಂದ್ ದಿವಸ ಹಿಂಗೆ ಒಂದು ಕೋತಿ ಆಟ ಆಡಿಸ್ತಿದ್ದಾನೆ. ಅವನು ಬುಡುಕೆ ಬಾರಿಸ್ತಾನೆ, ಕೊಳಲು ಊದ್ತಾನೆ, ಮತ್ತೆ ನಂಗೆ ಪಲ್ಟಿ ಹೊಡೆಯಕ್ಕೆ ಹೇಳ್ತಾನೆ, ಕೋಲ್ ತಗೊಂಡು ಹೇಳ್ತಾನೆ, ನಾನು ಪಲ್ಟಿ ಹೊಡಿ ಹಿಂಗೆಲ್ಲ ಮಾಡ್ತಿದ್ದೆ. ನೋಡ್ತೀನಿ, ನೋಡಿದ್ರೆ ನಮ್ಮ ಮನೆಯವರೆಲ್ಲ ನೋಡ್ತಾ ಇದ್ದಾರೆ ಸುತ್ತು. ಅಲ್ಲಿ ನನ್ನ ಹೆಂಡತಿ ಇದ್ದಾರೆ, ಮಕ್ಕಳಿದಾರೆಲ್ಲ. ಅವ್ರ ಎದುರುಗಡೆ ನಂಗೆ ಮಾಡ್ತಿಲ್ಲ, ತುಂಬಾ ನಾಚಿಕೆ ಆಗುತ್ತೆ, ಅಸಹ್ಯ ಆಗೋಯ್ತು. ಸುಮ್ಮನೆ ನಿಂತ್ಬಿಟ್ಟೆ. ಸುಮ್ಮನೆ ನಿಂತೆ ಅಂತ ಹೇಳ್ತಾ ಇದ್ದಂಗೆ ಅವ್ನು ಕೋಲ್ ತಗೊಂಡು ರಪ ರಪ ಅಂತೆಲ್ಲ ಹೊಡೆದ ನಂಗೆ ಚೆನ್ನಾಗಿ. ಕೊನೆಗೆ ಏನಾಯ್ತು, ನನಗೆ ಅವನು ಹೊಡೆದಿದ್ದು ಮೈಯೆಲ್ಲ ಗಾಯಗಳಾಯ್ತು, ಅದು ವ್ರಣ ಆಯ್ತು. ಕೊನೆಗೆ ಒಂದ್ಸಲ ಸತ್ತೋದೆ. ಸತ್ತ ನಂತರ ಮುಂದಿನ ಜೀವನದಲ್ಲಿ ಒಂದು ನಾಯಿಯಾಗಿ ಹುಟ್ಟುತ್ತೆ. ಅದೇ ಊರಿನಲ್ಲಿ ನಾಯಿಯಾಗಿ ಹುಟ್ಟುತ್ತೆ. ನಾಯಿಯಾಗಿ ಹುಟ್ಟಿದ್ದಕ್ಕೆ ಏನಾಯ್ತು ಅಂತಂದ್ರೆ, ಇತ್ತಾಪುರ ಬೀದಿ ನಾಯಿ, ಏನ್ ಯಾರದು ಕೇರ್ ಮಾಡ್ತಾರ, ಹುಷಾರಿಲ್ಲ ಅಂತ ಆಗ್ಲಿ ಅಥವಾ ಹೊಟ್ಟೆಗೆ ಆಹಾರ ಹಾಕ್ತಾರ, ಹುಡ್ಕೊಂಡು ಹೋಗ್ಬೇಕು. ಮತ್ತೆ ಕಾಂಪಿಟೇಷನ್ ಬೇರೆ ನಾಯಿಗಳು, ಹಂಗೆಲ್ಲ ತುಂಬಾ ಕಷ್ಟ ಬಿದ್ದೆ. ಒಂದ್ ದಿವಸ ಹಿಂದಿದ್ದೆಲ್ಲ ಜನಗಳು ನೆನಪಿತ್ತಲ್ಲ, ನಮ್ಮನೆ ಹತ್ರಕ್ಕೆ ಬಂದೆ. ನಮ್ಮನೆ ಹತ್ರ ಬರ್ತಾ ಇದ್ದಂಗೆ ನಂಗೆ ಜಾಗೃತ ಆಯ್ತಿದ್ ನನ್ನ ಮನೆ ಅಂತ ಅನ್ಸ್ತು. ಸೀದಾ ಹೋದೆ ಒಳಗಡೆಗೆ, ಅಡುಗೆ ಮನೆಗೆ ಹೋದೆ. ಅವ್ರು ಮಾಡಿಟ್ಟಿದ್ದನ್ನೆಲ್ಲ ಒಂದಿಷ್ಟ ತಿಂದೆ, ಹೊಟ್ಟೆ ತುಂಬಿತು, ಸಂತೋಷ ಆಯ್ತು. ಅಷ್ಟರೊಳಗೆ ನನ್ನ ಹೆಂಡ್ತಿನೇ ಬಂದು, ಈಗ ನಾಯಿ ಮುಂಡೆ ನೆನ್ಕೊಂಡು ಕೂತ್ಕೊಂಡು ರಪ ರಪ ಅಂತ ಚೆನ್ನಾಗಿ ಹೊಡೆದು ಆಚೆಗೆ ಹಾಕ್ತು. ಎಲ್ಲರೂ ಹೊಡೆದ್ರು, ಪರಿಣಾಮ ಆಯ್ತು. ಮತ್ತೆ ನನಗೆ ಮೈ ತುಂಬಾ ಗಾಯ ಆಯ್ತು. ಉರುಳಾಡ್ತಾ ಮಾಡ್ತಾ ನರಳಾಡ್ಕೊಂಡು ಪ್ರಾಣ ಬಿಟ್ಟೆ. ಅದಾದ್ಮೇಲೆ ನಾನು ಮುಂದೆ ಹುಟ್ಟಿದಂತ ಜನ್ಮ ಯಾವ್ದು ಅಂತಂದ್ರೆ ಒಂದು ಕುದುರೆ ಹುಟ್ಟೆ. ಕುದುರೆ ಹುಟ್ಟಿದ್ಮೇಲೆ ಎಲ್ರು ಸೇವೆ ಮಾಡಕು, ಯಾವ ಕೈಲಿ ಅವನ ಮೇಲೆ ಕೂತ್ಕೊಂಡು ಕರ್ಕೊಂಡು ಹೋಗ್ತಾ ಮಾಡ್ತಾ ಹಿಂಗೆ. ಕೊನೆಗೆ ಒಂದ್ ದಿವಸ ವಯಸ್ಸಾಯ್ತು. ವಯಸ್ಸಾದಾಗ ನನ್ಗೆ ಹಲ್ಲಿಗೆಲ್ಲ ಉದುರೋಯ್ತು, ಕೈಲಿ ಮೈನಲ್ಲಿ ಶಕ್ತಿ ಕಡಿಮೆ ಆಗುತ್ತೆ. ಅವನೇನ್ ಮಾಡ್ದ, ಆ ಕುದುರೆನ ಓನರು ಬೇರೆಯವ್ರಿಗೆ ಮಾರ್ದ. ಕೊಂಡ್ಕೊಂಡಿದ್ ಯಾರಪ್ಪ ಅಂತಂದ್ರೆ ನಾನು ಹೆಂಡ್ತಿನೇ ಕೊಂಡ್ಕೊಂಡು ನನ್ನನ್ನು. ಹುಡ್ಗೇನ್ ಗೊತ್ತಿದೆ, ಕುದುರೆ ಚಿಕ್ಕ ಕಡಿಮೆ ರೇಟ್ ಅಂತ ತಗೊಂಡು ನನ್ನ ಇಬ್ರು ಮಕ್ಕಳು, ನಾನು ಹೆಂಡ್ತಿ 3 ಜನ ನನ್ನ ಮೇಲೆ ಕುತ್ಕೊಂಡು ಸವಾರಿ ಮಾಡ್ಕೊಂಡು ತೀರ್ಥಯಾತ್ರೆಗೆ ಅಂತ ಹೊರಟ್ರು. ಹಾಗೆ ಹೋಗ್ಬೇಕಾಗ ಬಂದ್ರೆ ಒಂದ್ ಕಡೆಗೆ ಒಂದು ಕೆಸರು, ಆ ಕೆಸರಲ್ಲಿ ಕಾಲ್ ಸಿಕ್ಕಾಕೊಂಡು ಎತ್ತಾಗಿ ಹೇಳಕ್ ಆಗ್ತಿಲ್ಲ. ಕೊನೆಗೆ ಅವರು ನನಗೆ ಹೊಡೆದ್ರು, ಒದ್ರು, ಎಲ್ಲ ಮಾಡಿದ್ರು. ಏನು ಮಾಡಿದ್ರು ನನ್ನ ಕಾಲು ಆಚೆ ಬರಲೇ ಇಲ್ಲ. ಕೊನೆಗೆ ಅವ್ರು ಇಳಿದ್ಬಿಟ್ಟು ಕೋಲ್ ತೊಗೊಂಡು ಚೆನ್ನಾಗಿ ಹೊಡೆದ್ಬಿಟ್ಟು ಅವ್ರ ಪಾಡೋದ್ರಲ್ಲಿ ಹೋಗೋದು. ನನಗೆ ತಿರ್ಗಾ ಅಲ್ಲಿಂದ ಆದಂತ ಗಾಯಗಳು ಋಣಗಳಿಂದ ನನ್ನ ಅಲ್ಲಿಗೆ ನನ್ನ ಆ ಜನ್ಮ ಮುಗೀತು. ಕೊನೆಗೆ ಈಗ ನನಗೆ ಇಷ್ಟೆಲ್ಲ ಆಯ್ತು, ಈಗ ಆಡು ಜನ್ಮ ನನಗೆ ಸಿಕ್ಕಿದೆ ಅಂತ ಅದು ಹೇಳ್ತಾರೆ. ಹೇಳಿದಾಗ ಇವ್ರಿಗೆಲ್ಲ ಅಂತಪ್ಪ ಪೂರ್ವ ಜನ್ಮದ ನೆನಪೆಲ್ಲ ಇದೆ, ಇಷ್ಟೆಲ್ಲ ಹೇಳ್ತಾರೆ ಅಂತ ಇವ್ರಿಗೆಲ್ಲ ತುಂಬಾ ತಿಳುವಳಿಕೆ ಬಂತು. ಆವಾಗ ಪ್ರಶ್ನೆ ಕೇಳ್ತಾರೆ, ಹಂಗಾರೆ ನಮ್ಗೆ ಏನಾದ್ರೂ ಒಂದು ಉಪಾಯ ಹೇಳಿ, ನಿಮ್ಗೆ ನಾವು ನಮಗೆ ಮುಕ್ತಿ ಪಡ್ಕೋಬೇಕು, ನಾವು ಈ ಸಾಂಸಾರಿಕ ದುಃಖಗಳಿಂದ ಕಷ್ಟಗಳಿಂದ ಪಾರಾಗ್ಬೇಕು, ಅದಕ್ಕೆ ಏನಾದ್ರೂ ಉಪಾಯ ಹೇಳು ಅಂತ ಹಾಡನ್ನೇ ಕೇಳ್ತಾರೆ. ಆಗ ಮತ್ತೆ ಇನ್ನೊಂದು ಕಥೆ ಅದು ಹೇಳುತ್ತೆ ನೋಡಿ, ಇಂಥ ಜ್ಞಾನಿ ಹಾಡಲ್ಲ ಅದು,
ಹಿಂದಿನ ಜನ್ಮಾಂತರದ ಪುಣ್ಯ ಪ್ರಭಾವ, ಒಳ್ಳೆ ಮಾಧವ ಅಂತಕ್ಕಂಥ ಬ್ರಾಹ್ಮಣ, ಅಯ್ಯೋ ಇದೊಂದು ಬ್ರಾಹ್ಮಣ ಆಗಿದ್ದಂತೆ ಆಡಿ ಕೊನೆಗೆ ಈ ಮಾಧವ ಮತ್ತು ಇದ್ದಂತ ಎಲ್ಲ ಬ್ರಾಹ್ಮಣರು ಈ ಕತೆ ಹೇಳ್ತಾ ಇದೆ. ಹೇಳ್ಬೇಕಾಗಿ ಬಂದ್ರೆ ಇನ್ನೊಂದು ಕತೆ ಹೇಳುತ್ತೆ. ಕುರುಕ್ಷೇತ್ರ ಅಂದ್ರೆ ಮಹಾಭಾರತ ಯುದ್ಧ ಮಾಡಿದಂತ ಜಾಗ, ಗೀತೋಪದೇಶ ಆದಂತ ಜಾಗ. ಅಲ್ಲಿ ಒಬ್ಬ ರಾಜ, ಅವನ ಹೆಸರು ಚಂದ್ರವರ್ಮ ಅಂತ. ಆ ರಾಜ ಒಂದು ಒಂದು ಯಜ್ಞ ಮಾಡ್ತಾರೆ, ಒಂದು ದಾನ ಮಾಡ್ಬೇಕು ಅಂತ ಅನ್ಕೊಂಡು ಅತ್ಯಂತ ಶ್ರೇಷ್ಠವಾದ ದಾನ ಯಾವ್ದು ಅಂತಂದ್ರೆ ಕಾಲಪುರುಷ ಅಂತ. ಅದರ ದಾನ ಮಾಡೋದು. ಕಾಲಪುರುಷ ಅಂತಂದ್ರೆ ಒಂದು ಎತ್ತರವಾದಂತಹ ಮೂರ್ತಿಯನ್ನು ಮಾಡ್ತಾರೆ. ಅದು ಪೂರ್ತಿ ಎಳ್ಳಿಂದ ಮಾಡಿರ್ತಕ್ಕಂಥ ಮೂರ್ತಿ. ಅದಕ್ಕೆ ಕಣ್ಣುಗಳು ಚಿನ್ನದ ಕಣ್ಣುಗಳು ಹಾಕಿರ್ಬೇಕು, ಒಡವೆಗಳ ಚಿನ್ನದ ಹಾಕಿರ್ಬೇಕು, ಮತ್ತು ಅದರ ಹಲ್ಲುಗಳನ್ನ ಬೆಳ್ಳಿಯಿಂದ ಮಾಡಿರ್ಬೇಕು. ಹೀಗೆ ಬೆಳ್ಳಿ ಬಂಗಾರಗಳಿಂದ ಅಲಂಕರಿಸಿದಂತ ಅದನ್ನ ಅದನ್ನು ಯಥಾರೀತಿ ಒಂದು ಸ್ಥಿತಿ ಇದೆ. ಒಬ್ಬ ಪುರೋಹಿತರು ಬಂದು ಕ್ಲೀನಾಗೆಲ್ಲ ಪೂಜೆ ಎಲ್ಲ ಎಲ್ಲ ಮಾಡ್ತಾರೆ. ಅದನ್ನ ಒಬ್ಬ ಸದ್ಬ್ರಾಹ್ಮಣಿಗೆ, ಅಂದ್ರೆ ಒಳ್ಳೆಯ ಬ್ರಾಹ್ಮಣನಿಗೆ, ಯೋಗ್ಯತೆ ಇರತಕ್ಕಂಥ ಬ್ರಾಹ್ಮಣನಿಗೆ ಅದನ್ನು ದಾನ ಮಾಡ್ತು ಅಂತಂದ್ರೆ ಆ ಮಹಾರಾಜ ಮಾಡಿದಂತ ಎಲ್ಲ ಪಾಪಗಳು ಕಳೆದೋಗುತ್ತೆ ಅಂತ ಆ ಒಂದು ಕಾಲಪುರುಷ ದಾನದ ಒಂದು ಯಜ್ಞ ಮಾಡ್ತಾರೆ. ಆಗ ಅಲ್ಲೊಬ್ಬ ಬ್ರಾಹ್ಮಣ ಬರ್ತಾನೆ, ಅವನಿಗೆ ಅದನ್ನ ದಾನ ಕೊಡಬೇಕು ನಿಶ್ಚಯ ಆಗುತ್ತೆ. ಅವನು ಅಲ್ಲಿ ಕೂತ್ಕೊಳ್ತಾನೆ ದಾನ ಸ್ವೀಕಾರ. ಇದೇ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಇವಾಗ ಕೂತ್ಕೊಳ್ತಾನೆ. ಕೂತ್ಕೊಂಡ್ರೆ ಆ ರಾಜ ಮತ್ತೆ ಪುರೋಹಿತರು ದಾನ ಕೊಡೋದಕ್ಕೆ ಮುಂಚೆ ನದಿಲಿ ಸ್ನಾನ ಮಾಡ್ಕೋಬೇಕು ಅಂತ ಹೋಗ್ತಾರೆ. ಆಗ ಆ ಕಾಲಪುರುಷನ ಮೂರ್ತಿ ಮಾಡಿದ್ರ ಅದರೊಳಗಿಂದ ಒಂದು ಅಶರೀರವಾಣಿ ಕಳ್ಸತ್ತೆ. ಅಯ್ಯ ಬ್ರಾಹ್ಮಣ, ಈಗೇನು ಬುದ್ಧಿ ಇದೆಯಾ? ಇದನ್ನ ತೋಳತಕ್ಕಂಥ ಯೋಗ್ಯತೆ ಇದೆಯಾ ನಿನಗೆ? ಈ ಕಾಲಪೋಷಣ ದಾನ ತೋಳದು ಅಂತಂದ್ರೆ ಒಂದೇ, ಮಹಾಪಾಪಗಳನ್ನು ತೋಳತಕ್ಕಂಥದ್ದು ಒಂದೇನೇನೆ. ಈಗ ದಾನ ಸ್ವೀಕಾರ ಮಾಡಕ್ ನಿಂಗೆ ಅರ್ಹತೆ ಇದೆಯಾ, ಯೋಗ್ಯತೆ ಇದೆಯಾ ಅಂತ ಕೇಳ. ಆಗ ಇವನು ಹೇಳ್ತಾನೆ, ನನಗೆ ಆ ಯೋಗ್ಯತೆ ಇದೆ ಗೊತ್ತಿದೆ, ಅದಕ್ಕೋಸ್ಕರ ನಾನು ಇಲ್ಲಿ ಬಂದು ಕೂತ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಅವರಿಬ್ರು ಬರ್ತಾರೆ. ಬಂದು ಯಥಾವಿಧಿಯಾಗಿ ಏನು ವಿಧಿವತ್ತ ಪೂಜೆ ಎಲ್ಲ ಮಾಡಿ ಇವನಿಗೆ ಕಾಲಪೋಷಣ ದಾನ ಕೊಟ್ಬಿಡ್ತಾರೆ. ದಾನ ತಗೊಳ್ಳೋದು ಅಂದ್ರೆ ಅರ್ಥ ಏನಂತಂದ್ರೆ, ದಾನ ಯಾರು ಕೊಡ್ತಿರ್ತಾರೋ ಅವನ ಪಾಪಗಳನ್ನು ಈ ಬ್ರಾಹ್ಮಣ ಸ್ವೀಕಾರ ಮಾಡುತ್ತೆ. ಇವನ ಹತ್ರ ತುಂಬಾ ಪುಣ್ಯದ ರಾಶಿ ಇದ್ದಾಗ ಏನೂ ಆಗಲ್ಲ. ಆದ್ರೆ ಕಾಲಪುರುಷನ ದಾನ ತಗೊಳ್ತಾ ಇದ್ದಂಗೆನೆ ಅವ್ರಿಗೆ ನಮಸ್ಕಾರ ಮಾಡೋ ಹೊರಟ್ಬಿಡ್ತಾರ. ಆಗ ಆ ಕಾಲಪುರುಷನ ಒಳಗಡೆಯಿಂದ ಮಹಾಪಾಪಗಳದ್ದು ಒಂದು ಚಂಡಾಲ, ಒಂದು ಚಂಡಾಲಿ ಇಬ್ರು ಬಂದು ಈ ಬ್ರಾಹ್ಮಣಗಳು ಸೇರ್ಕೊಂಡು ಇವನಿಗೆ ಹಿಂಸೆ ಕೊಡೋಕೆ ಶುರು ಮಾಡ್ತಾರೆ. ಆದ್ರೆ ಇವನು ಬೇಜಾರು ಮಾಡ್ಕೊಳ್ಳಲ್ಲ, ತಲೆ ಕೆಡಿಸ್ಕೊಳ್ಳಲ್ಲ, ಶಾಂತ ಚಿತ್ತವಾಗಿ ಕೂತ್ಕೊಂಡು 9ನೇ ಅಧ್ಯಾಯವನ್ನ ಪಾರಾಯಣ ಮಾಡ್ತಾರೆ. 9ನೇ ಅಧ್ಯಾಯ ಪಾರಾಯಣ ಮಾಡ್ತಾ ಇದ್ದಂಗೆ ಸ್ವಲ್ಪ ತಾಗ್ತಾ ಇದ್ದಂಗೆ ಆ ಅದು ಆ ಚಂಡಾಲ ಶರೀರದಿಂದ ಬಿಟ್ಟು ಹೋಗ್ಬೋದು. ಅದಾದ್ಮೇಲೆ ರಾಜ ನೋಡ್ತಾ ಇರ್ತಾನೆ, ಇವನು ನಡುಕ್ತಾ ಚಳಿಲಿ ಒದ್ದಾಡ್ತಾ ಕೂತಿದ್ದ ಬ್ರಾಹ್ಮಣ ಈಗ ಸರಿ ಹೊರಟೋಗ್ಬಿಡ್ತಾ, ಏನಾಯ್ತು ಅಂತ ಕೇಳ್ತಾನೆ. ಅವನು ಹೇಳ್ತಾನೆ, ನಾನು 9ನೇ ಅಧ್ಯಾಯ ಪಾರಾಯಣ ಮಾಡ್ತೀನಿ, ಅದೇ ನನ್ನೊಂದು ಒಂದು ಶಕ್ತಿ, ನನ್ನ ಯೋಗ ಶಕ್ತಿ ನನಗೆ. ಅದರಿಂದ ನನಗೆ ಎಷ್ಟು ಪುಣ್ಯ ಬರುತ್ತಪ್ಪ ಅಂತಂದ್ರೆ ಇಂಥ 4 ಕಾಲಪುರುಷ ಕೊಟ್ಟು ಕೂಡ ನಾನು ಸ್ವೀಕಾರ ಮಾಡ್ತೇನೆ, ಯೋಗ್ಯತೆ ನನಗಿದೆ ಅಂತ ಹೇಳಿ. ಅದಾದ ನಂತರ ರಾಜ ಕೂಡ ಇವನಿಂದ ಇದು 9ನೇ ಅಧ್ಯಾಯವನ್ನು ಉಪದೇಶ ಮಾಡಿಸ್ಕೊಂಡು ಪಾರಾಯಣ ಮಾಡ್ತಾ ಇರ್ತಾನೆ. ಕೊನೆಗೆ ಮಾಧವ ಮತ್ತು ಅವನ ಜೊತೆ ಇದ್ದಂತ ಬ್ರಾಹ್ಮಣರು ಆಡನ್ನು ಬಲಿ ಕೊಡುವಂತ ವಿಚಾರವನ್ನು ಬಿಟ್ಬಿಟ್ಟು ಅವರು ಕೂಡ 9ನೇ ಅಧ್ಯಾಯ ಪಾರಾಯಣ ಮಾಡ್ತಾ ಇರ್ತಾರೆ. ಈ 9ನೇ ಅಧ್ಯಾಯದ ಮಹಿಮೆ ಇದರಿಂದ ಏನಪ್ಪಾ ಇದೆ ಅಂತಂದ್ರೆ, 9ನೇ ಅಧ್ಯಾಯದಲ್ಲಿ ಬರುತ್ತೆ ಏನಂತಂದ್ರೆ, ಏಪ್ಯನ್ಯ ದೇವತಾ ಭಕ್ತ್ಯಂತೆ ಅವಿಧಿಪೂರ್ವಕಂ, ಅವಿಧಿಪೂರ್ವಕವಾಗಿ ಏನೂ ಇಲ್ಲ ಮಾಡಿದ್ರು ಕೂಡ ನಾನು ಅದು ಫಲ ಕೊಡ್ತಕ್ಕಂಥ ನಾನೇ ಅಂತ ಕೃಷ್ಣ ಹೇಳಿದ್ದಾನೆ. ಆದ್ರೆ ಯಾರ್ಯಾರನೋ ಹೇಗೆ ಅವಿಧಿಪೂರ್ವಕವಾಗಿ ಪೂಜೆಗಳನ್ನು ಮಾಡಬಾರದು, ಮಾಡಿದ್ರೆ ಈ ರೀತಿ ಆಗತ್ತೆ ಅನ್ನೋಕ್ಕೋಸ್ಕರವೇ, ಅದಕ್ಕೋಸ್ಕರ ಕೇವಲ ಭಗವಂತನನ್ನೇ ಅರ್ಚನೆ ಮಾಡಬೇಕು. ಮಿಕ್ಕೆಲ್ಲ ದೇವತೆಗಳು ಕೂಡ ಭಗವಂತನ ಇನ್ನೊಂದು ರೂಪ ಅಂತ ತಿಳ್ಕೊಂಡು ಪೂಜೆ ಮಾಡಬೇಕು. ಆದ್ರೆ ಪ್ರಾಪಂಚಿಕ ಸಂಗತಿಗಳಿಗಾಗಿ ಈ ರೀತಿ ಮಾಡ್ತಕ್ಕಂಥದ್ದು ಏನಿದೆಯಲ್ಲ, ಬಲಿ ಕೊಡ್ತಕ್ಕಂಥದ್ದು ಮಾಡುವಂಥದ್ದು, ಇದು ಯಾವುದು ಕೂಡ ಸನಾತನ ಧರ್ಮದಲ್ಲಿ ನಿಷಿದ್ಧವಾದಂಥದ್ದು. ಇದಕ್ಕೆಲ್ಲೂ ಪರ್ಮಿಷನ್ ಇಲ್ಲ. ಆದ್ರಿಂದ ಈ ವಿಷಯವನ್ನ ಸರಿಯಾಗಿ ತಿಳ್ಕೊಂಡು ಭಗವಂತನಲ್ಲಿ ಭಕ್ತಿಯನ್ನು ಬೆಳೆಸ್ಕೊಳ್ಬೇಕು ಅನ್ನತಕ್ಕಂಥದ್ದು 9ನೇ ಅಧ್ಯಾಯದ ಮಹಿಮೆಯ ಕತೆ.